ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ನಾನು ತುಂಬ ಕ್ಯಾಪ್ಸಿಕಮ್ದು ವಿಡಿಯೋಸ್ನ ಹಾಕ್ತಾ ಇದ್ದೆ. ಅವಾಗ ತುಂಬ ಜನ ಕೇಳಿದ್ರಿ ಕ್ಯಾಪ್ಸಿಕಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಹೇಗೆ ಬೆಳೆಯೋದು, ಏನು ಎಷ್ಟು ಖರ್ಚಾಗುತ್ತೆ ಅಂತ ಎಲ್ಲ ಕೇಳಿದ್ರಿ. ಸೊ ನಾವೀಗ ಬೆಳೀತಾ ಇರುವಂಥ ಕ್ಯಾಪ್ಸಿಕಮ್ ಪಾಲಿ ಹೌಸಲ್ಲಿ ಬೆಳೀತಾ ಇರುವಂಥ ಕ್ಯಾಪ್ಸಿಕಮ್ ಇದು. ಸೊ ನೀವು ನೋಡ್ಬೋದು, ಇಲ್ಲಿ ಪಾಲಿ ಹೌಸ್ ಒಳಗೆ ನಾವು ಹಾಕಿದ್ದೀವಿ. ನಾವು ಯಾವ ವೆರೈಟಿ ಕ್ಯಾಪ್ಸಿಕಮ್ನ ಬೆಳೀತಾ ಇದೀವಿ ಅಂದರೆ ಇದು ರಿಜ್ವಾನ್ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ನರ್ಸರಿಯಿಂದ ಗಿಡಗಳನ್ನ ತಂದಿರೋ ಅಂಥದ್ದು. ನಾವು ಈ ಗಿಡಗಳನ್ನ ಎಲೆಕ್ಟ್ರಾನಿಕ್ ಸಿಟಿ, ಬ್ಯಾಂಗ್ಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಗಿಡಗಳನ್ನ ತಂದಿರೋ ಅಂಥದ್ದು. ಈ ಗಿಡಕ್ಕೆ ಒಂದು ಗಿಡಕ್ಕೆ ನಮಗೆ 10 ರೂಪಾಯಿ ಆಯಿತು. ಸೊ ನಾವು ಈ 10 ಕುಂಟೆಗೆ ನಾವು 2000 ಗಿಡಗಳನ್ನ ತಂದಿದ್ದೀವಿ. ಸೊ 2000 ಗಿಡಗಳಂದ್ರೆ ನಮಗೆ ಟೋಟಲ್ ಗಿಡಕ್ಕೆ 20,000 ರೂಪಾಯಿ ಆಯಿತು. ಇದು ರಿಜ್ವಾನ್ ಅನ್ನುವಂಥ ವೆರೈಟಿ ಗಿಡ. ನಾವೀ ಪಾಲಿ ಹೌಸ್ ಒಳಗಡೆ ಅಂದರೆ ನಮ್ದಿದ್ದು 10 ಕುಂಟೆ ಒಳಗಡೆ ನಾವು 60 ಪಟನ ಮಾಡಿದ್ದೀವಿ. 60 ಪಟಲ್ಲಿ ಒಂದೊಂದು ಪಟಕ್ಕೂ ನಾವು 30 ಸಸಿನ ನೆಟ್ಟಿದ್ದೀವಿ. ಸೊ ಹಂಗೆ ನಮ್ದು ಇಲ್ಲಿ ಇಷ್ಟು ಕಂಪ್ಲೀಟ್ ಆಗಿದೆ. ಇನ್ನೂ ಸ್ವಲ್ಪ ನಮ್ಗೆ ಉಳಿದಿದೆ. ಇನ್ ಕೇಸ್ ಯಾವುದಾದ್ರು ಗಿಡ ಹೋಗ್ಬಿಟ್ರೆ ಅದಕ್ಕೆ ಅದನ್ನು ರೀಪ್ಲೇಸ್ ಮಾಡ್ಬೋದು ಅಂತ ನಾವು ಸ್ವಲ್ಪ ಗಿಡಗಳನ್ನ ಇನ್ನೂ ಇಟ್ಟಿದ್ದೀವಿ. ಸೊ ಇಲ್ಲಿ ನಾವು ಈಗ 60 ಪಟ, ಒಂದೊಂದು ಪಟಕ್ಕೆ 30 ಗಿಡಗಳನ್ನ ನೆಟ್ಟಿರುವಂಥದ್ದು. ಆ್ಯಂಡ್ ಗಿಡಗಳನ್ನು ಕೂಡ ನಾನು ಆಲ್ರೆಡಿ ಮುಂಚೆನೇ ಹೇಳಿದ್ದೆ, ಗಿಡಗಳು ಸ್ವಲ್ಪ ಸೂಕ್ಷ್ಮ ಇರುತ್ತೆ ಈ ಗಿಡಗಳು ತುಂಬಾ. ಆಮೇಲೆ ಕಾಯಿ ಬಿಟ್ಟಂಗೆ ಗಿಡಗಳು ಭಾರ ಆಗಿ ಅದು ಮುರಿದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದನ್ನು ತುಂಬ ಹುಷಾರಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ನಮ್ಗೆ ಆಲ್ರೆಡಿ ಇವಾಗ ಕಾಯಿ ಬಿಡ್ತಾಯಿದೆ, ನಾವು ಆಲ್ರೆಡಿ ಹಾರ್ವೆಸ್ಟ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಗಿಡಗಳನ್ನು ಕೂಡ ನಾವು ದಾರನ ಕಟ್ಕೊಂಡು ಬಿದ್ದೋಗದೆ ಇರಲಿ ಅಂತ ಅದಕ್ಕೆ ದಾರನ ಕಟ್ಕೊಂಡು ಕೂಡ ನಾವು ಎಲ್ಲ ಇದು ಮಾಡ್ತಾ. ಯಾವುದೇ ನಾವು ತರಕಾರಿ ಗಿಡಗಳನ್ನ ಏನೇ ಬೆಳೆಸ್ಬೇಕಾದ್ರೂ ಫಸ್ಟು ಲೇಬರ್ಸ್ ಕರೆಕ್ಟಾಗಿ ಇದ್ದಾರಾ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಬಿಕಾಸ್ ಲೇಬರ್ಸ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಯಾವುದೇ ತರಕಾರಿ ಬೆಳೆದ್ರೂ ಎವ್ರಿ ಡೇ ನಿಮಗೆ ಕೆಲಸ ಇರುತ್ತೆ. ಇದು ನಮ್ಮ 4ನೇ ಸಲ ಈ ಕ್ಯಾಪ್ಸಿಕಮ್ ಬೆಳೀತಿರೋದ್ರಿಂದ ಆಲ್ರೆಡಿ ನಮಗೆ ತುಂಬ ಏನೇನು ಮಾಡಬೇಕು, ಏನೇನು ಬರುತ್ತೆ, ಯಾವ್ಯಾವ ಟೈಮಲ್ಲಿ ಏನೇನು ಹಾಕಬೇಕು ಅಂತ ಎಲ್ಲ ಇನ್ಫಾರ್ಮೇಷನ್ ನಮ್ಗೆ ಆಲ್ರೆಡಿ ಗೊತ್ತು. ಫಸ್ಟ್ ಟೈಮ್ ಆದವರು ಸ್ವಲ್ಪ ಎಲ್ಲನೂ ಎಕ್ಸ್ಪರ್ಟ್ಸ್ ಹತ್ರ ಕೇಳ್ಕೊಳ್ಳಿ, ಹಿಂಗಾದರೆ ಹೇಗೆ ಅಂತ. ಬೆಳೆಯುವಾಗ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಎಕ್ಸ್ಪರ್ಟ್ಸ್ ಹತ್ರ ಕೇಳಿ. ಬಿಕಾಸ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಇದಕ್ಕೆ ಅಂತಲೇ ಜನಗಳಿರ್ತಾರೆ. ಅವ್ರ ಹತ್ರ ಕೇಳಿ, ಏನಾದರೂ ಸ್ವಲ್ಪ ಗಿಡಗೆ ಏನಾದರೂ ಕಾಯಿಲೆ ಅಂತ ಇದ್ದರೆ ಅದನ್ನ ಫೋಟೋ ಅಥವಾ ವಿಡಿಯೋ ತೊಗೊಂಡು ಹೋಗಿ ಏನು ಮಾಡಬೇಕು ಅಂತ ಕೇಳಿ ಅವರೆಲ್ಲ ಇನ್ಫಾರ್ಮೇಷನ್ನು ಕೊಡ್ತಾರೆ. ಗಿಡಗಳು ನಮಗೆ ಈ ಥರ ಟ್ರೇಸಲ್ಲಿ ಬರೋವಂಥದ್ದು. ಸೊ ಈ ಥರ ಟ್ರೇಯಲ್ಲಿ ಬರುತ್ತೆ. ನಾವು ಇದನ್ನು ಕಿತ್ತಿ ನೆಡಬೇಕಾಗುತ್ತೆ. ಇದು ನಮಗೆ ಇನ್ನೂ ಉಳಿದಿರೋವಂಥ ಗಿಡಗಳನ್ನ ನಾವು ಇಲ್ಲೇ ಇಟ್ಟಿದ್ದೀವಿ. ಇನ್ ಕೇಸ್ ಯಾವುದಾದ್ರೂ ಒಂದು ಹೋದರೆ ಇದನ್ನು ಹಾಕ್ಬೋದು ಅಂತ. ನಾವು ನರ್ಸರಿಯಲ್ಲೇ ಹೋಗಿ ಪ್ಲಾಂಟ್ಸ್ನ ತೊಗೊಂಡು ಬರ್ಬೋದು. ಇಲ್ಲ ಅಂದರೆ ನಮಗೆ ಯಾವ ಕಂಪನಿದು ಸೀಡ್ಸ್ ಬೇಕೋ ಅದನ್ನೇ ನರ್ಸರಿ ಅವ್ರಿಗೆ ಕೊಟ್ಟು ಗಿಡ ಮಾಡಲಿಕ್ಕೂ ಕೂಡ ಹೇಳ್ಬೋದು. ನಾವು ಈ ಕಂಪ್ಲೀಟ್ ಪಾಲಿ ಹೌಸಲ್ಲಿ ಡ್ರಿಪ್ ಇರಿಗೇಷನ್ನ ಮಾಡಿದ್ದೀವಿ. ಪಾಲಿ ಹೌಸಲ್ಲೇ ಅಲ್ಲ, ನಮ್ಮ ಎಂಟೈರ್ ಜಮೀನು ನಾವು ಡ್ರಿಪ್ ಇರಿಗೇಷನ್ನೇ ಮಾಡಿರೋದು. ಪಾಲಿ ಹೌಸಲ್ಲಿ ಡ್ರಿಪ್ ಇರಿಗೇಷನ್ ತುಂಬಾ ಇಂಪಾರ್ಟೆಂಟ್. ಒಂದು ನೀರು ಹೋಗೋಕ್ಕೆ, ಇನ್ನೊಂದು ನಾವೇನಾದರೂ ಗಿಡಗಳಿಗೆ ಮೆಡಿಸಿನ್ ಕೊಡಬೇಕು ಅಂತ ಅಂದರೂ ಅದನ್ನು ನಾವು ಡ್ರಿಪ್ ಇರಿಗೇಷನಿಂದ ಕೊಡ್ಬೋದು. ಇದಾಗಿತ್ತು ಕ್ಯಾಪ್ಸಿಕಮ್ ಬಗ್ಗೆ ಸಂಪೂರ್ಣ ಮಾಹಿತಿ. ಇನ್ನೂ ಏನಾದರೂ ಮಾಹಿತಿ ಬೇಕು ಅಂತಂದರೆ ನನಗೆ DM ಮಾಡಿ. ಇದೇ ಥರ ಹೆಚ್ಚು ಮಾಹಿತಿ ಬೇಕಂದರೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.